ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಮೋದಗಾ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮೊಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಸೊ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಮೊದ್ಗಾ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರೊಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದಾರೆ, ಅದಾದ ನಂತರ ಇವರ ಅಧಿಕಾರ ಅವಧಿ ಕಾಲದಲ್ಲಿ ಮಕ್ಕಳ ಅಭಿವೃದ್ಧಿ, ಶಾಲೆಯ ಬಗ್ಗೆ ಮತ್ತು ಗ್ರಾಮದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಇವರ ಪಾತ್ರ ಇತ್ತು, ಅದಾದ ನಂತರ ಇವರ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಗ್ರಾಮದಲ್ಲಿ ಆಯ್ತು ವಾರ್ಡ್ಗಳಲ್ಲಿ ಯಾವ ರೀತಿ ಸಮಸ್ಯೆಗಳು ಇದ್ವು, ಅದಾದ ನಂತರ ಇವ್ರು ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಸರ್? ನನ್ನ ಹೆಸರು ಶಿವಾನಂದ್ ಶಂಕರ್ ಮಠ. ನನ್ನ ಗ್ರಾಮ ಹೊನ್ನಿಹಾಳ. ನನ್ನ ಗ್ರಾಮ ಪಂಚಾಯತಿ ಮೋದಗಾ. ಎಸ್, ಓಕೆ ಸರ್. ಸರ್ ತಾವು ಈ ಅಧಿಕಾರ ಅವಧಿಗೆ ಬರೋ ಮುಂಚೆ ತಮ್ಮ ಗ್ರಾಮದಲ್ಲಿ ಆಯ್ತು ವಾರ್ಡ್ಗಳಲ್ಲಿ ಆಯ್ತು ಸರ್ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ್ಮೇಲೆ ತಾವು ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ ಸರ್? ನಾನು ಸಮಾಜ ಸೇವೆಯಲ್ಲಿ ಬಂದು ಸುಮಾರು ಒಂದು 20 ವರ್ಷ ಆಯ್ತು. ಎಸ್. ಮೊದಲು ನಮ್ಮ ಅಣ್ಣನವರು ಸದಸ್ಯರಾಯ್ತು. ಅವಾಗ ನಾನು ಗ್ರಾಮ ಪಂಚಾಯತಿ ಅಣ್ಣನ ಜೊತೆ ಊರಲ್ಲಿ ಕೆಲಸ ಮಾಡ್ತಿದ್ದೆ. ಅದ ನಂತರ ನಮ್ಮ ತಾಯಿಯವರು ಆದ್ರು. ಆದ ನಂತರ ನನ್ನ ಹೆಂಡತಿ ಅದು. ಈಗ ಸತತ 20ನೇ ವರ್ಷ ಈಗ ನಾನು ನನ್ನ ಇಬ್ಬರು ಸದಸ್ಯರಿದ್ವಿ, ಗ್ರಾಮ ಸದಸ್ಯರಿದ್ವಿ. ಇದಕ್ಕೆಲ್ಲ ಗ್ರಾಮಸ್ಥರೇ ಕಾರಣ. ಓಕೆ ಸರ್. ಸರ್ ತಾವು ಈ ಅಧಿಕಾರ ಅವಧಿಯಲ್ಲಿ ಬಂದ್ಮೇಲೆ ಚರಂಡಿ ಕ್ಲೀನಿಂಗ್ ಆಯ್ತು, ಸಿಸಿ ಗಟಾರಿ ಆಯ್ತು, ಸಿಸಿ ರೋಡ್ಸ್, ಮನೆಗಳ ಅನುದಾನ, ಬೀದಿ ದೀಪ ಮತ್ತು ಈ ರಸ್ತೆಗಳ ಬಗ್ಗೆ ನಿಮ್ಮೊಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ಸರ್, ನಾವು ಈಗ ಒಂದು ಸುಮಾರು 20 ವರ್ಷದಿಂದ ಊರಲ್ಲಿ ಯಾವ್ದು ಸರಿಯಾಗಿ ರಸ್ತೆ ಇರ್ಲಿಲ್ಲ, ಚರಂಡಿ ಇರ್ಲಿಲ್ಲ, ಆಮೇಲೆ ಬೀದಿ ದೀಪಗಳ ಸಮಸ್ಯೆ ಇತ್ತು. ಯಾಕಂದ್ರೆ ಅವಾಗ ಅನುದಾನ ಕಡಿಮೆ ಇತ್ತು. ಅವಾಗ ಬರೀ ಕೆಬಿ ಬಿಲ್ ತುಂಬಲಿಕ್ಕೆ ಜನರಿಗೆ ಪಂಚಾಯತಿ ದುಡ್ಡು ಇರ್ತಿಲ್ಲ. ಅಂತದ್ರಲ್ಲಿ ಜನ ತೊಂದರೆ. ಅದು ಆಮೇಲೆ ತದನಂತರ ಸ್ವಲ್ಪ ಸರ್ಕಾರದಿಂದ ಅನುದಾನಗಳು ಬರಕ್ ಚಲೋ ಅದು. ಅವಾಗ ಸರ್ ಏನಾಯ್ತು ಅಂತಾರೆ, ನಮ್ಮ ಊರಲ್ಲಿ ಮೊದಲ ಸಮಸ್ಯೆ ಇತ್ತು, ನೀರಿನ ಸಮಸ್ಯೆ ಇತ್ತು ಸರ್. ನೀರಿನ ಹಿಂದಿನ ನಾವು ನೋಡ್ಬೇಕಾದ್ರೆ ಬರಗಾಲ ಇತ್ತು ಸರ್. ಊರಿನ ಜನರಿಗೆ ಕುಡಿಲಿಕ್ಕೆ ಒಂದ್ ಹನಿ ನೀರು ಸಿಗ್ತಿರ್ಲಿಲ್ಲ. ಅಂತದ್ರಲ್ಲಿ ರೈತರ ಬಾಜು ರೈತರ ಹತ್ರ ಹೋಗಿ ಊರಿನ ಜನ ಹೋಗಿ ನೀರು ತುಂಬ್ತಿದ್ರು. ಅವಾಗ ಹೊಲಗಳಿಗೆ ನೀರು ಆಗದು ಅಂತ ರೈತರದು ಹೊಳೆ ಕಳಿಸ್ತಿದ್ರು. ಇಂತ ತೊಂದರೆ, ಜನರಿಗೆ ಭಯಂಕರ ತೊಂದರೆ ಇತ್ತು. ಅವಾಗ ನಮ್ಮ ಒಂದು ಆಸೆ ಇತ್ತು, ಊರಲ್ಲಿ ನೀರು ಮಾಡೋಣ ಅಂತ ಹೇಳಿ. ಅವಾಗ ಸ್ವತಃ ನಾನೇ ನನ್ನ ಸ್ವಂತ ಮಷಿನ್ ಇತ್ತು, ಅದನ್ನ ತಗೊಂಡು ಜನರು ಪೇಮೆಂಟ್ ಕೊಡ್ತಿದ್ರು. ಜನರು ಅವರು ಫ್ರೀ ಆಗಿ ವಾಲಂಟಿಯರ್ ದುಡಿತಿದ್ರು ಹುಡುಗರು. ಹಿಂಗಾಗಿ ಊರಲ್ಲಿ ಸ್ವತಃ ನಾನು ಒಂದು 3 ಬಾಯಿ ಕಡ್ದೆ. ಅದರಿಂದ ನೀರು ಚೆನ್ನಾಗಿ ಆಗಿದೆ. ಇದರಿಂದ ಜನರಿಗೆಲ್ಲ ಅನುಕೂಲ ಆಯ್ತು. ಒಳ್ಳೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀರಾ. ಓಕೆ, ಸರಿ ಸರ್. ಸರ್, ತಮ್ಮ ಒಂದು ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ಇವಾಗ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ತಾವು ಅಂಗನವಾಡಿ ಕೇಂದ್ರ, ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಹೋಗಿ ವಿಸಿಟ್ ಮಾಡಿ ಬಿಸಿ ಊಟ ಚೆಕ್ ಮಾಡೋದಾಗಿರ್ಲಿ, ಅವ್ರ ಶಿಕ್ಷಣ ಬಗ್ಗೆ ಆಗಿರ್ಲಿ, ಕೊಠಡಿ, ಅವ್ರ ಗ್ರಂಥಾಲಯ, ಯಾವ ರೀತಿ ಒಂದು ಒಡನಾಟ ಇರ್ತಿತ್ತು ಸರ್ ನಿಮ್ಮ ಮಕ್ಕಳ ಜೊತೆ? ಮೊದಲು ಸುಮಾರು 15 ವರ್ಷ ನಮ್ಮ ಅಂಗನವಾಡಿ ಒಂದು ಹಳೆ ಅಂಗನವಾಡಿ ಇತ್ತು. ಅದು ಎಲ್ಲ ಬೀಳೋ ಒಂದು ಪರಿಸ್ಥಿತಿ ಇಲ್ಲದು. ಅಂತದ್ರಲ್ಲಿ ನಾವು ಹೋಗಿ ಇಂಜಿನಿಯರ್ ಭೇಟಿಯಾಗಿ ಮಕ್ಕಳಿಗೆ ತೊಂದರೆ ಆಗದಂತೆ ಡೆಮಾಲಿಷ್ ಲೆಟರ್ ತಂದು, ಅದರಿಂದ ನಮ್ಮ MLA ಅವರಾದ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವ್ರಿಗೆ ಭೇಟಿಯಾಗಿ ಅವ್ರ ಕಡೆಯಿಂದ ಒಂದು ಸುಮಾರು ಅಂಗನವಾಡಿ, ಹೊಸ ಅಂಗನವಾಡಿಯನ್ನು ಪಡೆದುಕೊಂಡು ಬಂದು ಈ ಹೊಸ ಅಂಗನವಾಡಿಗೆ ಮಾಡಿದ್ವಿ. ಇದರಿಂದ ನಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿದೆ. ಅದರಂತೆ ಒಂದು ನಮ್ಮ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಅಲ್ಲಿ ಕುಡಿಯುವ ನೀರಿನ ತೊಂದರೆ ಇತ್ತು. ನಾನೇ ಸ್ವತಃ ಒಂದು ಫಿಲ್ಟರ್ ಅನ್ನು ಸ್ಕೂಲಿಗೆ ಅಳವಡಿಸಿದ್ದೀನಿ. ಆಮೇಲೆ ಸ್ಕೂಲ್ ನಲ್ಲಿ ನೀರಿನ ಸಮಸ್ಯೆ, ಪಂಚಾಯತಿ ಕನೆಕ್ಷನ್ ಇತ್ತು, ಸರಿಯಾಗಿ ಮಕ್ಕಳಿಗೆ ನೀರು ಸಿಗ್ತಿರಲಿಲ್ಲ. ಅದರಿಂದ ಗ್ರಾಮ ಪಂಚಾಯತಿಯಿಂದ ನಾವು ಒಂದು ಬೋರ್ವೆಲ್ ಹೊಡೆದು ಅದರಿಂದ ಇಲ್ಲ ನಾವು ಸ್ಕೂಲ್ಗೆ ನೀರಿನ ವ್ಯವಸ್ಥೆ ಮಾಡಿದ್ರಿ. ಇದರಿಂದ ಇಲ್ಲ ಈ ಮಕ್ಕಳಿಗೆ ನೀರಿನ ತೊಂದರೆ ಏನಿಲ್ಲ. ಅದರಂತೆ ನಮ್ಗ ಒಂದು ಸ್ಕೂಲ್, ಒಂದು ಪ್ರೈಮರಿ ಸ್ಕೂಲಿಗೆ ಒಂದು ರೂಮ್ ಕಡಿಮೆ ಇತ್ತು. ಅದನ್ನು ನಮ್ಮ MLA ಅವರಾದ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಸ್ಕೂಲ್ ಒಂದು ಮಾಡಿಕೊಟ್ರು. ಇದರಿಂದ ನಮಗೀಗ ಮಕ್ಕಳಿಗೆ ಸ್ಕೂಲಿಂದ ಏನು ತೊಂದರೆ ಇಲ್ಲ. ಒಂದು ತೊಂದರೆ ಅಂದ್ರೆ ನಮ್ಮಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಒಂದು ಗ್ರೌಂಡ್ ಇಲ್ಲ. ಆ ಗ್ರೌಂಡ್ ಹೇಗಾರ ಮಾಡಿ ನಾವು ಎಲ್ಲ ಗ್ರಾಮಸ್ಥರು ಕೂಡಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ನಮ್ಮ ಹಿರಿಯರಲ್ಲಿ ಕುಡ್ಕೊಂಡು ಎಲ್ಲಾರ ಒಂದು 10 ಗಂಟೆ ಜಾಗ ತಗೊಂಡು ನಮ್ಮ ಹುಡುಗರಿಗೆ ಒಂದು ಆಟ ಆಡಕ್ಕೆ ಒಂದು ಮೈದಾನ ಮಾಡ್ಕೊಡೋದಕ್ಕಾಗಿ ನಮ್ದು ವಿಚಾರ ಇದೆ. ಅದು ಮುಂದೆ ನೋಡೋದು ಏನಾಗುತ್ತೆ ನೋಡೋಣ. ಓಕೆ, ಸರಿ ಸರ್. ನಮ್ಮ ಮಕ್ಕಳಿಗೆ ಆಟ ಆಡಲು ಅಥವಾ ಆಮೇಲೆ ಪ್ರಾರ್ಥನೆ ಆಯ್ತು, ಏನೋ ಒಂದು ಮಾಡಲಿಕ್ಕೆ ಒಂದು ಸ್ಥಳದ ಅಭಾವ ಇದೆ ಹೊನ್ಯಾಳದಲ್ಲಿ. ಅದರಿಂದ ದಯಮಾಡಿ ಸರ್ಕಾರದ ನಾವು ಮನವಿ ಮಾಡ್ಕೋತೀವಿ, ಒಂದು ಅರ್ಧ ಎಕರೆ ಜಾಗ ನಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೆ
ಒಂದು ಮೈದಾನ ಕಲ್ಪಿಸಿಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ. ನಾವು ಅದ್ರ ಪ್ರಯತ್ನವನ್ನು ಮಾಡ್ತೀವಿ. ಓಕೆ ಸರ್, ಪ್ರೊಸೆಸಿಂಗ್ ಅಲ್ಲಿ ಇದೆ ಸರ್. ಓಕೆ ಸರಿ ಸರ್, ತಮ್ಮ ಒಂದು ಗ್ರಾಮದ ಜನರ ಆರೋಗ್ಯದ ಬಗ್ಗೆ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ಗ್ರಾಮದಲ್ಲಿ ನಮಗೀಗ ಆಲ್ರೆಡಿ ಈಗ ಒಂದು ಆಸ್ಪತ್ರೆ ಒಂದು ನಿರ್ಮಾಣ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಅದರಿಂದ ನಾವು ಈಗ MLA ಅವ್ರ ಕಡೆ ಪ್ರಾರ್ಥನೆ ಮಾಡ್ಕೋತೀವಿ, ನಮ್ಮ ಊರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಡಿಕೊಡ್ಲಿ ಅಂತ ಹೇಳಿ ವಿನಂತಿಸಿಕೊಳ್ತೇವೆ. ಓಕೆ ಸರಿ ಸರ್. ಸರಿ ಸರ್, ಇವಾಗ ನೀವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ ಸರ್? ಗ್ರಾಮ ಪಂಚಾಯತಿ ಅಂದ್ರೆ ಸುಮಾರು ಒಂದು 20 ವರ್ಷದಿಂದ ನಾವು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ. ಮೊದಲು ನಮ್ಮ ಮನೆಯ ಹಿರಿಯರಾದ ನಮ್ಮ ಅಣ್ಣನವರು ರವಿ ಬೆಟ್ಟದ ಅಂತ ಹೇಳಿ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರಿದ್ದರು. ಅವಾಗಿನಿಂದ ನಾನು ಅವರು ಊರಲ್ಲಿ ಏನೇ ಕೆಲಸ ಹೇಳ್ತಾರೋ ಅದ್ರ ಮಾಡ್ಕೊಂತ ಬಂದೆ. ಅವಾಗ ನಾನು ಒಂದು ನೀರಿನ ತೊಂದರೆ ಇದ್ದ ಅದ್ರ ಪೈಪ್ ಲೈನ್ ಹೊಡೆದ್ರು, ನಾವು ರಾತ್ರಿ ಮಾಡಿ ಈ ತರ ಮಾಡ್ಕೊಂತ ಅದರಿಂದ ನಮ್ಗೆ ಒಂದು ಪ್ರೇರಣೆ ಹಾಕೊಂತ ಬಂದು ಸ್ವತಃ ಆಮೇಲೆ ನಾನು ಸ್ವತಃ ಗ್ರಾಮ ಪಂಚಾಯತ್ ಸದಸ್ಯನಾದೆ. ಅಲ್ಲಿ ತರ ಇಲ್ಲಿವರೆಗೆ ನಾವು ನಮ್ಮ ಲಕ್ಷ್ಮೀ ಹೆಬ್ಬಾಳ ಕಡೆ ಒಂದು ರಸ್ತೆಗಳು ಮಾಡ್ಕೊಂಡು, ಚರಂಡಿಗಳು ಮಾಡ್ಕೊಂಡು, ನೀರಿನ ವ್ಯವಸ್ಥೆ ಮಾಡ್ಕೊಂಡ್ವಿ. ಆಮೇಲೆ ಅದರಂತೆ ಅಂಗನವಾಡಿ, ಸ್ಕೂಲು ಎಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಗೆ. ಇನ್ನೂ ಮಾಡಿಕೊಡ್ತಾರ ನಮ್ಗೆ ವಿಶ್ವಾಸ ಇದೆ. ಓಕೆ ಸರಿ ಸರ್. ಸರ್, ಯಾವ ಕಾರಣದಿಂದ ಈ ರಾಜಕಾರಣ ತಾವು ಬರ್ಬೇಕಾಯ್ತು? ಯಾವ ಉದ್ದೇಶದಿಂದ ತಾವು ಈ ರಾಜಕಾರಣ? ಹಿಂದಿನ ಕಾಲದಲ್ಲಿ ಒಮ್ಮೆ ನಮ್ಮ ಊರಲ್ಲಿ ದೊಡ್ಡ ಬರಗಾಲ ಬಿದ್ದಿತ್ತು. ಬರಗಾಲ ಬಿದ್ದ ಕಾರಣ ಜನರಿಗೆ ಒಂದು ಕುಡಿಯಲು ಒಂದ್ ಹನಿ ನೀರು ಸಿಗ್ತಾ ಇರ್ಲಿಲ್ಲ. ನಮ್ ಜನ ಎಲ್ಲ ಸೈಕಲ್ ತಗೊಂಡು ಸೈಕಲ್ ಮೇಲೆ ಕೊಡಗಳು ಹಾಕೊಂಡು ಪಕ್ಕದ ಊರಿಗೆ ಅದು ಪಕ್ಕ ಹೊಲಗಳಿಗೆ ಹೋಗ್ತಿದ್ರು. ಅಂತ ಸಮಯದಲ್ಲಿ ರೈತರು ಏನ್ ಮಾಡ್ತಿದ್ರು, ಎಲ್ಲ ಜನರು ಕೊಡ ಕಸದು ಹೋಗಿ ಮಾಡ್ತಿದ್ರು. ಹಿಂಗಾಗಿ ನನಗೆ ತುಂಬಾ ನೋವಾಗ್ತಿತ್ತು. ಹಿಂಗಾಗಿ ನಾವು ಸ್ವಂತ ಊರಲ್ಲಿ ಹುಡುಗರು ತಗೊಂಡು ನಾನು ಸ್ವತಃ ಮಷಿನ್ ತಗೊಂಡು ಬಾಯಿಯಲ್ಲಿ ಹಡ್ಡಿ ನೀರು ತೆಗೆದು ಈಗ ಆಮೇಲೆ ಜನರಿಗೆ ಸಫಿಶಿಯಂಟ್ ಆಗಿದೆ ನೀರ. ಅದರಿಂದ ಪ್ರೇರಣೆ ರಾಜಕೀಯದಲ್ಲಿ ಬರ್ಬೇಕಾಯ್ತು. ಓಕೆ ಸರಿ ಸರ್. ಸರ್, ಇವಾಗ ಒಂದು ಗ್ರಾಮ ಒಂದು ಚಿಹ್ನೆ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ, ನಿರ್ಧಾರ ಪ್ರಕಾರ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ ಸರ್? ಮುಂಬರುವ ಚುನಾವಣೆ ಯಾವ ರೀತಿ ಚುನಾವಣೆ ಆಗ್ಬೇಕು ಸರ್? ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಅವೆಲ್ಲ ಒಂದು ಪಕ್ಷದ ಚಿಹ್ನೆ ಮುಖಾಂತರ ನಡೀಲಿ, ಅದೇನ್ ತೊಂದ್ರೆ ಇಲ್ಲ. ಬಟ್ ಗ್ರಾಮ ಪಂಚಾಯತಿಲಿ ಹೆಂಗಿರ್ತಾರೆ, ಯಾರು ಊರಲ್ಲಿ ಕೆಲಸ ಮಾಡ್ತಾರೋ ಅಂತವ್ರಿಗೆ ಇಲ್ಲ ಮಾಡ್ಬೇಕಾದ್ರೆ ಚಿಹ್ನೆ ಅವಶ್ಯಕತೆ ಇರೋದಿಲ್ಲ. ಗ್ರಾಮ ಪಂಚಾಯತಿಲಿ ಚಿಹ್ನೆ ಇರಬಾರ್ದು. ಯಾಕಂದ್ರೆ ನೋಡಿ, ನಮ್ಮ ಹತ್ರ ಬಿಜೆಪಿ ಇರೋ ನಮ್ಮ ಅಣ್ತಮ್ಮರಾಗ ಇದಾರೆ, ಕಾಂಗ್ರೆಸ್ ನಮ್ಮ ಅಣ್ತಮ್ಮರಾಗ ಎಲ್ಲರೂ ನಮ್ಗೆ ಓಟ್ ಹಾಕ್ತಾರ. ಅದರಿಂದ ಗ್ರಾಮ ಪಂಚಾಯತಿ ಎಲ್ಲ ಚಿನ್ನದ ಇರಬಾರ್ದು ಅಂತ ನನ್ನ ಅನಿಸಿಕೆ. ಓಕೆ ಸರಿ ಸರ್. ಸರ್, ಇವಾಗ ನಿಮ್ಮ ಅಧಿಕಾರ ಅವಧಿ ಮುಗಿದು ಸುಮಾರು 3 ತಿಂಗಳಿಂದ 4 ತಿಂಗಳು ಆಯ್ತು. ಸೊ ನಿಮ್ಮ ಅಧಿಕಾರ ಅವಧಿ ಮುಗಿದಾದ ನಂತರ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿ ಕೂಡ ನೇಮಿತವಾಗಿದ್ದಾರೆ. ಸೊ ಇವ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಜೊತೆ, ನಿಮ್ಮ ಜನಗಳ ಜೊತೆ ಯಾವ ರೀತಿ ಅವ್ರದ ಒಡನಾಟ ಇದೆ ಸರ್? ಅದೇನಾಗತ್ತೆ, ಗ್ರಾಮ ಪಂಚಾಯತಿಲಿ ತಮ್ಮ ವಾರ್ಡಲ್ಲಿ ಜನರ ಸಮಸ್ಯೆಗಳು ತಿಳ್ಕೊಂಡು ಹೋಗಿ PDO ಅವ್ರಿಗೆ ಹೇಳ್ತಿದ್ರು ಮೊದಲ. ಈಗ ಏನಾಗತ್ತೆ ಅಂತಂದ್ರ ಗ್ರಾಮ ಸದಸ್ಯರು ಆ ಕಡೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅದಕ್ಕೆ ಜನರಿಗೆ ಏನಾಗುತ್ತೆ, ಸರಿಯಾದ ಟೈಮ್ಗೆ ನೀರು ಮೋಟರ್ ಕೆಟ್ಟದ್ರೆ ಹೋಗಿ ಹೇಳಕ್ಕಾಗಲ್ಲ, ಏನು ಚರಂಡಿ ತುಂಬಿರು ಹೇಳಕ್ಕಾಗಲ್ಲ. ಅದರಿಂದ ಆದಷ್ಟು ಜನರಿಗೆ ಒಂದು ಇಲೆಕ್ಷನ್ ಮುಖಾಂತರ ಬೇಗ ಮಾಡಿ ಜನರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕಾಗಿ ಕೇಳ್ಕೊತೀವಿ. ಯಾಕಂದ್ರೆ ನೋಡಲ್ ಅಧಿಕಾರಿ ಬಂದು ಇಷ್ಟು ದಿನ ಆಯ್ತು, ನಾವು ನಮ್ಮ ಊರಲ್ಲಿ ಒಂದು ಬಂದೇ ಇಲ್ಲ, ಅವ್ರು ನಾವು ನೋಡೇ ಇಲ್ಲ. ಇದ್ರ ಜನರಿಗೆ ಎಲ್ಲ ತೊಂದರೆ ಆಗ್ತದೆ, ಅಭಿವೃದ್ಧಿ ಕುಂಠಿತವಾಗ್ತದೆ. ಅದ್ರ ಬೇಗ ಇಲೆಕ್ಷನ್ ಮಾಡೋ ಸರ್ಕಾರ ಮಾಡ್ಬೇಕಂತ ನೆನ್ಸ್ಕೊಳ್ತೇನೆ. ಓಕೆ ಸರಿ ಸರ್. ಸರಿ, ಈ ರೀತಿ ಎಲ್ಲ ಕಷ್ಟಪಟ್ಟು ತಾವು ತಮ್ಮ ಗ್ರಾಮವನ್ನ ಬದಲಾವಣೆ ಕೂಡ ಮಾಡಿದಿರ, ಅಭಿವೃದ್ಧಿ ಕೂಡ ಮಾಡಿದಿರ, ಜನಗಳ ಸೇವೆ ಕೂಡ ಮಾಡಿದಿರ. ಸೊ ಅದೇ ಜನಗಳ ಬೇಡಿಕೆ ಇದೆ, ಅದೇ ಜನಗಳ ಕೂಡ ಅಭಿಪ್ರಾಯ ಕೂಡ ಇದೆ. ತಾವು ಬರುವ ಚುನಾವಣೆಯಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿ ನಿಮ್ಮನ್ನೇ ಆರಿಸಿ ತರುವಂತ ಬೇಡಿಕೆ ಅಭಿಪ್ರಾಯ ಕೂಡ ಇದೆ. ಸೊ ನೀವು ಮುಂಬರುವ ಚುನಾವಣೆಯಲ್ಲಿ ಆಯ್ಕೆ ಆಗ್ತಿದ್ದೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ನೋಡಿ, ಜನರ ಒಂದು ಬೇಡಿಕೆ ಎಲ್ಲಾರು ನೀವು ಇನ್ನೊಂದ್ ಸ್ವಲ್ಪ ಮಾಡಂದ್ರೆ ನಾವು ಮಾಡ್ತೇನೆ ಸರ್. ಅದ ಜನರು ಎಲ್ಲ ಕೇಳ್ಕೊಂಡು ಮುಂದಿನ ವಿಚಾರ ಮಾಡ್ತೇನೆ. ಜನಗಳ ಮೇಲೆ ನಿಮ್ಮ ಒಂದು ಅಭಿಪ್ರಾಯ ಸರ್. ಓಕೆ ಸರಿ ಸರ್. ಸರ್, ನಿಮ್ಮನ್ನ ಆರಿಸಿ ತಂದಂತ ನಿಮ್ಮ ವಾರ್ಡಿನ ಜನರಾಗಿರ್ಬೋದು, ಗ್ರಾಮಸ್ಥರ, ನಿಮ್ಮ ಜನಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತಿದ್ದೀರಾ ಸರ್? ನಾ ಹೇಳೋದು ಅಂದ್ರೆ ಎಲ್ಲ ನಮ್ಮ ಊರೇ ನಮ್ಮ ಮನೆ ಅಂತ ತಿಳಿಯೋದಕ್ಕೆ ಜನರಿಗೆ ಕೆಲಸ ಮಾಡ್ಬೇಕು. ಸಿಕ್ಕಾಪಟ್ಟಿ ಕಸ ಸಿಕ್ಕಲ್ಲಿ ಒಗಿಬಾರ್ದು. ಆಮೇಲೆ ನೀರು ದುರುಪಯೋಗ ಮಾಡ್ತಾ ಇದಾರೆ. ನೀರನ್ನು ಪ್ರತಿಯೊಂದು ಒಂದು ಹನಿ ನೀರನ್ನು ಒಂದು ಇಂಪಾರ್ಟೆಂಟ್ ತಿಳಿದು ಕೊಡ ತುಂಬಿದ ಮೇಲೆ ನಳ ಬಂದ್ ಮಾಡ್ಬೇಕು, ಮೋಟರ್ ಬಂದ್ ಮಾಡ್ಬೇಕು ಅಂತ ನಾ ಜನರಲ್ಲಿ ಕೇಳ್ಕೊಡ್ತೀನಿ. ಓಕೆ ಸರಿ ಸರ್. ಓಕೆ ಸರ್, ಈ ರೀತಿ ಎಲ್ಲ ತಾವು ಎಲ್ಲ ಕಷ್ಟಪಟ್ಟು ಒಂದು ಪರಿಶ್ರಮ ಪಟ್ಟು ಈ ರೀತಿ ಎಲ್ಲ ಮಾಡಿದ್ದೀರಾ ಸರ್. ಸರ್, ನಿಮ್ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆಗಳಿದ್ದು ಸರ್ ನೀವು ಸ್ಟಾರ್ಟಿಂಗ್ ಅಲ್ಲಿ, ಮತ್ತು ಇನ್ನೂ ಕೂಡ ಯಾವ ರೀತಿ ಸಮಸ್ಯೆಗಳು ಇದಾವೆ ಸರ್ ಗ್ರಾಮದಲ್ಲಿ? ಗ್ರಾಮದಲ್ಲಿ ಮೊದಲು ಒಂದು ನಮ್ಮ ಊರಲ್ಲಿ ಒಂದು ಹೊರಗಡೆ ಜನ ಬಂದಿದ್ರು, ಅವ್ರಿಗೆ ಸ್ಮಶಾನದ ಒಂದು ತೊಂದರೆ ಆಗಿತ್ತು. ನಾನು ಎಲ್ಲ ಜನರು ಒಂದು ಸಹಾಯ ಮಾಡೋದ್ರಲ್ಲಿ ನಾನು ಒಂದು ಸುಮಾರು ಒಂದು 7 ಗುಂಟೆ ಜಾಗವನ್ನು ಸಾರ್ವಜನಿಕ ಸ್ಮಶಾನವನ್ನಾಗಿ ಮಾಡಲು ಕೊಟ್ಟಿದ್ದೇನೆ. ಅದರಂತೆ ಗುಡಿಗಳಿಗೆ ನಾನು ನನಗೆ ಕೈಲಿ ಆದಷ್ಟು ಸಹಾಯ ಮಾಡಿದ್ದೀನಿ ಸರ್. ಸರಿ, ಅದರ ಜನರಿಗೂ ನಾನು ಏನು ನನ್ನ ಕೈಲಿ ಆದ ಸಹಾಯ ಮಾಡ್ಕೊಂತ ಇದ್ದೀನಿ.
ಸ್ಕೂಲ್ಗಳಿಗೆ ನಾನು ಸುಮಾರು ಒಂದು 1,200 ಬ್ಯಾಗ್ ಅನ್ನ ಸ್ಕೂಲ್ ಮಕ್ಕಳಿಗೆ ಕೊಟ್ಟಿದ್ದೇನೆ, ವಿತರಣೆ ಮಾಡಿದ್ವಿ. ವಿತರಣೆ ಮಾಡಿದ್ದೀನಿ. ಓಕೆ. ಅದರಂತೆ ನಾನು ಒಂದು ನೀರಿನ ಫಿಲ್ಟರ್ ಮಾಡುವಂತ ಘಟಕವನ್ನು ನಾನು ಸ್ಕೂಲಿಗೆ ಕೊಟ್ಟಿದ್ದೇನೆ. ಫಿಲ್ಟರ್ ಹೌಸ್ ಅನ್ನು ಹಾಕಿಕೊಟ್ಟಿದ್ದೀರಾ? ಓಕೆ, ಸರಿ ಸರ್. ಸರಿ ಸರ್, ಇವಾಗ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನ್ಯೂಸ್ ಚಾನೆಲ್ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು.